ಎವ್ರಿವಾನ್ ವೆಲ್ಕಮ್ ಬ್ಯಾಕ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹೊಸ ವರ್ಷ ಆ್ಯಂಡ್ ಆಲ್ಮೋಸ್ಟ್ ನಾಳೆಗೆ ಒಂದು ವಾರ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದೇ ಥರ ಐ ಥಾಟ್ ಒಂದು ಟ್ಯಾಲಿ ಮಾಡ್ಕೊಂಡು ಹೋಗ್ಬೇಕು ನಾವು, ಬಿಕಾಸ್ ಇಟ್ಸ್ 1 ವೀಕ್ ರೈಟ್. ಸೊ 1 ವೀಕ್ ವಾಸ್ ಇಟ್ ಪ್ರೊಡಕ್ಟಿವ್ ಆರ್ ನಾಟ್, ಈ ಥರ ನಾವು ಅಂದ್ಕೊಂಡು ಹೋದರೆ ಫೈನಲಿ ಇಯರ್ ಪ್ರೊಡಕ್ಟಿವ್ ಇತ್ತಾ ಇಲ್ವಾ ಅನ್ನೋದೊಂದು ನಮ್ಗೆ ಐಡಿಯಾ ಬರುತ್ತೆ. ನಾಟ್ ಟು ಪ್ರೂವ್ ಎನಿ ಒನ್, ಬಟ್ ಅಟ್ಲೀಸ್ಟ್ ಟು ಹ್ಯಾವ್ ದಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ದ್ಯಾಟ್ಸ್ ಜಸ್ಟ್ ಇಟ್. ಆ್ಯಂಡ್ ಬಟ್ ಏನಾಗಲ್ಲ, ಅದು ಜನವರಿ 1 5th 7th ಆಲ್ಮೋಸ್ಟ್ ಒಂದು ಬಫರ್ ಟೈಮ್ ಥರ ಇರುತ್ತೆ. ಬಿಕಾಸ್ ನ್ಯೂ ಇಯರ್ ಬಂದಿರೋದೇ ಥರ್ಸ್ಡೇ ದಿನ, ದೆನ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅಂದ್ಕೊಂಡು ಮತ್ತೆ ಮಂಡೇಯಿಂದ ಮಾಡೋಣ. ಆ್ಯಂಡ್ ಹೀಗೆಲ್ಲ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ 1 ವೀಕೆ ಕಂಪ್ಲೀಟ್ ಆಯಿತು. ಬಟ್ I thought I wanted to start on something, and I thought let me share it with you guys as well. So I'll be posting weekly, at least I'll try to be a bit consistent. But ಇದೇನು ಎಲ್ಲಿ ಬಂದಿದ್ವಿ ಅಂತ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಆರ್ಯನ್ಗೋಸ್ಕರ ಅಂತ ಹ್ಯಾಡ್ ಆರ್ಡರ್ಡ್ ಸಮಥಿಂಗ್. ಸೊ ಇದು ಶೇಪ್ ಸಾರ್ಟರ್ ಅಂತ ಸಮಥಿಂಗ್ ವಿಚ್ ವಿಲ್ ಕೀಪ್ ಹಿಮ್ ಬ್ಯುಸಿ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ. ಆ್ಯಂಡ್ ದಿಸ್ ಇಸ್ ಪಂಚತಂತ್ರ ಸ್ಟೋರೀಸ್. ಸೊ ವಾಂಟ್ ಟು ಕೀಪ್ ಹಿಮ್ ಎಂಗೇಜ್, ಬಟ್ ಐ ನೋ ಇಟ್ ವಿಲ್ ಓನ್ಲಿ ಲಾಸ್ಟ್ ಫಾರ್ ಫ್ಯೂ ಡೇಸ್. ಸೊ ಇವತ್ತು ಇನ್ನೊಂದು ಏನಂದರೆ ಕ್ವಿಕ್ ಸ್ಟಾಪ್ ಅಂತ. I went to my gym. So my little boy gave me company. So sumne I just wanted to go inside, meet everyone and say hi and anta. So hode. I think I had joined gym in the year 2018, that too almost towards the end of 2018, and thanks to my mom. So yeah, I always loved working out. 2019 I was consistent. I was really disciplined when it comes to going regularly and all of that. And ಆಮೇಲೆ ಏನಾಯಿತು ಅಂತ ಗೊತ್ತೇ ಇದೆ. ಅದಾದಮೇಲೆ ಮ್ಯಾರೇಜ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಐ ಥಿಂಕ್ ಓನ್ಲಿ ಇನ್ ಮೈ ಲೈಫ್ that's the only time when I worked out well. That is 1 to 1.5 years. That's just it. After that I never I could never go regularly because one after the other thing was happening. And even now also, ಆವಾಗಲೂ ನಾನು ವೆಯ್ಟ್ ಲಾಸ್ ಮಾಡಬೇಕು ಹಾಗೆ ಹಿಂಗೆ ಅಂತ ನಾನು ಯಾವತ್ತೂ ಹೋಗಿಲ್ಲ. ಈವನ್ ನೌ ಆಲ್ಸೋ ವೆನ್ ಎವರ್ ಐ ಸ್ಟಾರ್ಟ್, ಸಮ್ ಡೇ ಐ ವಿಲ್ ಇವೆಂಚುಲಿ, ಬಟ್ ಇಟ್ಸ್ ನೆವರ್ because I want to lose weight, nothing. Your body needs that workout, but it's never only for the sake of losing weight, because you should feel strong. And ಸೊ ಇವತ್ತು ವೆನ್ಸ್ಡೇ. ಆ್ಯಂಡ್ ನನ್ನ ಸಿಸ್ಟರ್ ಫೋನ್ ಮಾಡಿ ಏನೋ ಸರ್ಪ್ರೈಸ್ ಇದೆ, ಮನೆಗೆ ಬಾ ಅಂತ ಹೇಳಿದ್ಲು. ಸೊ ವಿ ಆರ್ ಆನ್ ಅವರ್ ವೇ ಟು ಮೀಟ್ ಹರ್. ಸೊ ಮೈ ಸಿಸ್ಟರ್ ಹ್ಯಾಡ್ ಆರ್ಡರ್ಡ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಸಿಸ್ಟರ್ ಫ್ರೆಂಡ್ ಆರ್ಯನ್ಗೋಸ್ಕರ ಅಂತ ಆರ್ಡರ್ ಮಾಡಿದ್ದು. ಆ್ಯಂಡ್ ದ್ಯಾಟ್ಸ್ ಅವರ್ ಹೌಸ್ ಹೆಲ್ಪ್, ಆ್ಯಂಡ್ ಶಿ ಜಸ್ಟ್ ಲವ್ಸ್ ಆರ್ಯನ್, ಸೊ ಹಿ ಇಸ್ ಟಾಕಿಂಗ್ ಟು ಹರ್. Anyway, he won't eat, but at least we thought we'll make a video and we'll share it with Prati's friend. Anyway, we all just had this and it was a great time. hi, good evening. So ivattu 8th January, and today is my favorite ಸ್ಟಾರ್ ಯಶ್, ನಮ್ಮ ರಾಕಿಂಗ್ ಸ್ಟಾರ್ ಅವರ ಬರ್ತ್ಡೇ ಇವತ್ತು. ಸೊ ನಾನು ಫುಲ್ ಜೋಶಲ್ಲಿದ್ದೆ ಇವತ್ತು ಬೆಳಿಗ್ಗೆ ಎಲ್ಲ. ಆ್ಯಂಡ್ ಕೆಲಸ ಎಲ್ಲ ಮುಗಿಸಿ, ಆ್ಯಂಡ್ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ 10 AM ಬಿಕಾಸ್ ಟಾಕ್ಸಿಕ್ ಟೀಸರ್ ರಿಲೀಸ್ ಇತ್ತು ಇವತ್ತು. ಸೊ ಅದನ್ನೆಲ್ಲ ನೋಡಿದೆ. ಆಲ್ಮೋಸ್ಟ್ ಅದೇ ಇದರಲ್ಲೇ ಒಂದು ಹಾಫ್ ಡೇ ಹೋಯಿತು, ಬಿಕಾಸ್ ಐ ವಾಚ್ ದಟ್ ಕಪಲ್ ಆಫ್ ಟೈಮ್ಸ್. So yeah, and after that same role, a mother, a wife role, different things. I was working for some time, and then Sayankala aage hoitu. Weather was beautiful today, so spent some time outside. So yeah, that was how my day today was. And weather is really very cold, so we thought ಬೇಗ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಮನೆಗೆ ಅಂತ. Good morning. So it's Sunday already, and so we are expecting Sridhar's friend today, and he's coming. So he has gone to pick him, and so I'm preparing for the breakfast. Aryan is already up. So nodbeko. I'm hoping that this gloomy weather should end today, and chanak sunny weather. I'm expecting a good sunny weather, so hopefully, ಹೋಗ್ತಾ ಚೆನ್ನಾಗಿ ಬಿಸಿಲು ಬೀಳುತ್ತಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಐ ವರ್ಕ್ ಟೋಟಲಿ ಡಿಫ್ರೆಂಟ್, ಬಿಕಾಸ್ ಮೈ ಹೋಲ್ ಎನರ್ಜಿ ಡಿಪೆಂಡ್ಸ್ ಆನ್ ದ ವೆದರ್ ಸಮ್ಟೈಮ್ಸ್. ಸೊ ಯಾ, ವಿಲ್ ಸಿ ಹೌ ದ ಡೇ ಗೋಸ್. ಇದು ಆರ್ಯನ್ ಸರ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ಫಸ್ಟ್ ಅವನ್ನ
ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ದೆನ್ ವಿ ವಿಲ್ ಆಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಟುಗೆದರ್. ಆಲ್ಸೋ ಇವತ್ತು ಸಂಡೇ, ಸೊ ಇವತ್ತೇನಂದರೆ ಒನ್ ಆಫ್ ಮೈ ಫ್ರೆಂಡ್, ಶಿ ಈಸ್ ಲಾಂಚಿಂಗ್ ಆ್ಯಂಡ್ ಶಿ ಇಸ್ ಕಮಿಂಗ್ ಅಪ್ ವಿತ್ ಹರ್ ಓನ್ ಲೈನ್ ಆಫ್ furnishing. So she invited me today, but when I check the distance, it's almost 1.5 hour from my location, and because baby there, so hogi barodo it will take 3 hours, which doesn't make sense at all. So adakke I just told her that I'll meet her some other time, which that will make more sense. So then I can aram say go meet her, and I can, because I wanted to go there, be for her, congratulate her and all that ಅನ್ಕೊಂಡಿದ್ದೆ, but ಅದು since it's Sunday, so we don't know how long it will take. So one of my friend was coming to accompany me, and from there we thought we'll just go for some time, spend time and come back. So now I think we'll just go spend some time and come back, and I'll meet this friend some other time. So now that I'm going to meet my friend, because it's fresh year, new year, and I'm meeting her this year for the first time, I ordered a couple of things. So I'll just show you. I thought, let me just take something along since we are meeting for the first time this year. ಮುಂಚೆ ಹೇಳಿರೋ ಥರ. ಸೊ ಐ ಆಮ್ ಲೈಕ್ ವೈ ನಾಟ್ ಸೊ ಐವ್ ಆರ್ಡರ್ಡ್ ಫ್ಲವರ್ಸ್ ಆನ್ಲೈನ್ ಫಾರ್ ದ ಫಸ್ಟ್ ಟೈಮ್, ಆ್ಯಂಡ್ ದೇ ಆರ್ ಆರ್ಚಿಡ್ಸ್. ಐ ಲವ್ ಫ್ಲವರ್ಸ್, ಈವನ್ ಶೀ ಲವ್ಸ್ ಫ್ಲವರ್ಸ್, ಆ್ಯಂಡ್ of course some chocolates, and she is a lover of God Shiva, so I thought I can gift her this. I'll tell you what is this, and of course a cute little bag to carry all this. So yeah, I picked up my friend Sushmita and we are heading to this beautiful cafe. Also, I have uploaded a reel which has all the details of the cafe, how was my day and everything. And here she's trying to open the gift, but anyway, food bantu, so I was like, you can open it later. And yeah, we just had a great day. It was amazing. Thanks to our parents. ಅದು ನಮ್ದಲ್ಲ, ಅನ್ನನ್ ಬಾಲ್ ಅದು. ಇವತ್ತು ಭೋಗಿ, ಸೊ ಅಮ್ಮ ಆರ್ಯನ್ನ ಕರ್ಕೊಂಡು ಬಾ, ವಿ ವಿಲ್ ಡೂ ಇಟ್ ಅಂತ ಹೇಳಿದ್ರು. ಇವನ್ ಹೋದ ವರ್ಷ ಕೂಡ ಮಾಡಿದ್ವಿ. ಅದಕ್ಕೆ ಅಮ್ಮ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅವಳಿಗೆ ಅಂತ ಶಿ ಇಸ್ ಆಲ್ ಪ್ರೆಪ್ಪಿಂಗ್. ದಿಸ್ ಇಸ್ ಅನ್ ಅರೇಂಜ್ಮೆಂಟ್. ಲಿಟಲ್ ಬಾಯ್ ಇಸ್ ವೇಟಿಂಗ್ ಆಲ್ರೆಡಿ. ಸಾಯಂಕಾಲ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಊಟ ಅಲ್ಲೇ ಮಾಡಿದೆ, ಆ್ಯಂಡ್ ಆರುನ್ ಕೂಡ ಡಿನ್ನರ್ ಆಯಿತು. ಸೊ ಮನೆಗೆ ಬಂದು ಅನ್ನ ಮಲಗಿಸ್ದೆ, ಆ್ಯಂಡ್ ದೆನ್ ಐ ವಾಸ್ ಹ್ಯಾವಿಂಗ್ ಸಮ್ ಮೀ ಟೈಮ್. ಐ ಮೇಡ್ ದಿಸ್ ಟರ್ಮರಿಕ್ ಟೀ ವಿಚ್ ಇಸ್ ವೆರಿ ಹೆಲ್ದಿ. ಆ್ಯಂಡ್ ಯಾ, ಏನಂದರೆ ಇವಾಗ ಹೆಣ್ಮಕ್ಳು ವಿ ಡೀಲ್ ವಿತ್ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ವಿ ಟೇಕ್ ಅವರ್ ಹೆಲ್ತ್ ಫಾರ್ ಗ್ರಾಂಟೆಡ್. ನಾನು ಇನ್ಸ್ಟಾದಲ್ಲಿ ಕೂಡ ರೀಲ್ ಮಾಡಿ ಪೋಸ್ಟ್ ಮಾಡಿದೆ. ಅದು ನಾವೇ ನೋಡಿದ್ದೀವಿ. ಕುಡ್ ಬಿ ಅವರ್ ಮದರ್ಸ್, ಅವರ್ ಸಿಸ್ಟರ್ಸ್, ಅವರ್ ಫ್ರೆಂಡ್ಸ್. ಅವ್ರಿಗೆ ಗೊತ್ತಿರುತ್ತೆ ದೇರ್ ಇಸ್ ಸಮ್ ಪ್ರಾಬ್ಲಮ್, ಬಟ್ ವಿ ನೆವರ್ ಹೈಲೈಟ್ ಇಟ್ ಆರ್ ವಿ ನೆವರ್ ಅಡ್ರೆಸ್ ಇಟ್. ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತೀವಿ ಅನ್ಲೆಸ್ ಅಟ್ ಅ ಪಾಯಿಂಟ್ ವೇರ್ ವಿ ಟೋಟಲಿ ಬ್ರೇಕ್ ಡೌನ್. ಸೊ ಅದು ಮಾಡೋ ಬದಲಿ ಇಫ್ ವಿ ಟೇಕ್ ಕೇರ್ ಕನ್ಸಿಸ್ಟೆಂಟ್ಲಿ, ಆ್ಯಂಡ್ ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್, ವಿ ನೋ ಎವ್ರಿಥಿಂಗ್. ಇವಾಗಂತೂ ಇಟ್ಸ್ ಆಲ್ ವೆರಿ ಈಸಿ. ವಿ ಹ್ಯಾವ್ ಸಚ್ ಅ ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ. ಮುಂಚೆ ಅದು ಇರಲಿಲ್ಲ. ಸ್ಟಿಲ್ ಪೀಪಲ್ ವೇರ್ ವೆರಿ ಹೆಲ್ದಿ. ಸೊ ಏನು ಮಾಡಬೇಕು ಅಥವಾ ಏನು ಮಾಡಿದ್ರೆ ಏನು ಆಗ್ಬೋದು, ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ಫ್ಯೂ ಅಡ್ಜಸ್ಟ್ಮೆಂಟ್. ಬಿಕಾಸ್ ಟು ಬಿ ವೆರಿ ಫ್ರ್ಯಾಂಕ್, ಇವಾಗ ಐ ಗಾಟ್ ಮ್ಯಾರಿಡ್ ಆ್ಯಂಡ್ ಪ್ರೆಗ್ನೆನ್ಸಿ ಫೇಸ್ ಇತ್ತು, ಅದಾದಮೇಲೆ ಬೇಬಿ postpartum phase ittu, and now my baby is growing up every day, and now I have different concern. But somewhere I know there is some sort of strength, and it comes from the discipline probably I had maintained from that time. ಸೊ ಇವಾಗ ನಾನು ಮೇಂಟೈನ್ ಮಾಡಿದ್ರೆ ನಂಗೆ ಅದು ಮುಂದೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಯೋಚನೆ ಮಾಡಿಕೊಂಡು ಇಫ್ ಯು ಗಿವ್ ಅ ಥಾಟ್, ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಆಲ್ ಆಫ್ ಅಸ್ ಇನ್ ಅ ಲಾಂಗ್ ರನ್. ಅದಕ್ಕೆ ವಾಟ್ ಐ ಡಿಸೈಡೆಡ್ ಇಸ್, ಇನ್ಮೇಲಿಂದ ಏನು ವಿಡಿಯೋ ಹಾಕಿದ್ರು ಸ್ವಲ್ಪ ಟಿಪ್ಸ್, ಟ್ರಿಕ್ಸ್ ಆರ್ ಸಮಥಿಂಗ್ ವಿಚ್ ಹೆಲ್ಪ್ಡ್ ಮೀ, ಅದನ್ನೆಲ್ಲ ಐ ಪುಟ್ ಇಟ್ ಔಟ್ ಹಿಯರ್, ಸೊ ದ್ಯಾಟ್ ಎಟ್ಲೀಸ್ಟ್ ಒನ್ ಪರ್ಸನ್ ಅದನ್ನು ಫಾಲೋ ಮಾಡಿ ಅವ್ರಿಗೆ ಅದರಿಂದ ಏನಾದರೂ ಒಂದು ಹೆಲ್ಪ್ ಆದರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಅದು ಇದು ಇವಾಗ ನಾರ್ಮಲ್ ಡೈಲಿ ವ್ಲಾಗ್, ಆ ವ್ಲಾಗ್ ಈ ವ್ಲಾಗ್ ಇದ್ದೇ ಇರುತ್ತೆ, ಬಟ್ ಅದ್ರ ಜೊತೆಗೆ ಒಂದೇನಾದರೂ ಬೆನಿಫಿಷಿಯಲ್ ಹೆಲ್ಪ್ಫುಲ್ ಹಾಕಿದ್ರೆ ಪ್ರಾಬಬ್ಲಿ ದಟ್ ಮೈಟ್ ಹೆಲ್ಪ್ ಲಾಟ್ ಆಫ್ ಪೀಪಲ್. ಸೊ ದಿಸ್ ಇಸ್ ದ ಇನಿಷಿಯೇಟಿವ್, ಆ್ಯಂಡ್ ಹೋಪ್ಫುಲಿ ಐ ವಿಲ್ ಕಮ್ ಅಪ್ ವಿತ್ ಮೋರ್ ಆ್ಯಂಡ್ ಮೋರ್ ಗುಡ್ content anta ಹೇಳ್ತಾ I will see you all in my next video. Until then, please take care of yourself because health comes first. So take care all of you. See you soon. Bye bye.